ಹಾಯ್ ಗಾಯ್ಸ್, ನಾನೀಗ ರೆಡಿಯಾಗಿ ಬೆಳಗ್ಗೆನೇ ಬೇಗ ಎದ್ದು ಬಿಸಿಲು ಮುಖಕ್ಕೆ ಹೊಡಿತೈತೆ ಆಲ್ರೆಡಿ. ಸೊ ನಮ್ಮ ಹೋಟೆಲ್ ವ್ಯೂ ನೋಡಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಸಮುದ್ರನೇ ನೋಡ್ಕೊತ ಇರ್ಬೋದು, ಹಂಗಿದೆ. ಸೊ ಈಗ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ಸಿಂಹಾಚಲಂಗೆ. ರಾತ್ರಿನೇ ನಿಮ್ಗೆ ಹೇಳಿದ್ವಿ, ಆಲ್ರೆಡಿ ಮ್ಯೂಸಿಯಮ್ಸ್ ಎಲ್ಲ ರಾತ್ರಿನೇ ನೋಡ್ಕೊತ ಬಂದ್ವಿ. ಈಗ ಸಿಂಹಾಚಲಂ ಟೆಂಪಲ್ಲು ಮತ್ತು ಕೈಲಾಸಗಿರಿ ಟೆಂಪಲ್ ನೋಡೋ ಟೈಮು. ಈಗ ನೋಡಿ ಇಲ್ಲಿ ವ್ಯೂ ಹಿಂಗಿದೆ ಅಂತ. ಸೊ ಇದು ನನ್ನ ಔಟ್ಫಿಟ್. ಹೆಂಗೆ ಕಾಣಿಸ್ತಾ ಇದೆ? ಚೆಂದ ಇದೀನಾ? ಇದು ನೋಡಿ ನಾವಿರೋ ಅಂಥ ಹೋಟೆಲ್ ನೋಡೋಕ್ಕೆ ಹೀಗಿದೆ ವ್ಯೂ. ಇದು ರಿಸೆಪ್ಷನ್ನು, ಬೈವೇ ಹೋಟೆಲ್ ಇದು. ಇಲ್ಲಿಂದ ಹೀಗೆ ಹೋದರೆ ಫುಡ್ಡು ಇನ್ಕ್ಲೂಡ್ ಆಗಿರುತ್ತಲ್ಲ, ಅದರದ್ದು ಫುಡ್ ಕೋರ್ಟ್ ಸಿಗುತ್ತೆ. ಬಫೆ ಸಿಸ್ಟಮ್. ಇಲ್ಲಿ ಬಂದು ರೂಮ್ ನಂಬರ್ ಹೇಳಿದ್ರೆ ಬಫೆ ಸಿಸ್ಟಮ್ ನಮಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ಕಳಿಸ್ತಾರೆ ಫುಡ್ ತಿನ್ನೋಕ್ಕೆ ಅಷ್ಟೇ. ಇಲ್ಲಿಂದ ಈಗ ಸೀದಾ ನಾವು ಹೋಗ್ತಾ ಇರೋದು ಸಿಂಹಾಚಲಂಗೆ. ಬನ್ನಿ ಹೋಗುವ. ಸಿಂಹಾಚಲಂಗೆ ಹೋಗ್ತಾ ಇದ್ದೀವಿ. ನಾವೀಗ ಹೋಗ್ತಾ ಇದ್ದೀವಿ ಸಿಂಹಾಚಲಂ ಅಂಡ್ ಕೈಲಾಸಗಿರಿ. ಡ್ರೈವರ್ ನೋಡಿಯವರೇ ಆಂಧ್ರದಲ್ಲಿ, ಅಲ್ಲ ವಿಶಾಖಪಟ್ಟಣಮಲ್ಲಿ. ಅಲ್ಲೋಗಿ ಬೇಗ ಸಿಗ್ತೀವಿ ನಿಮಗೆ. ಹಾಗಾಗ್ಬಿಟ್ಟಿಗೆ ಬಾಯ್. ಅಯ್ಯೋ ಮರಾಠ ಬಂದ್ಬಿಡ್ತು. ಇದು ಫೇಮಸ್ ಟೆಂಪಲ್, ವರಮಹಾಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು. ಇದರ ವಿಶೇಷತೆ ಗೊತ್ತೇ ಇರುತ್ತೆ, ಅದೇನಂತ ನಿಮ್ಗೆ ಅಲ್ಲಿ ಟೆಂಪಲ್ ಹತ್ರ ಹೋಗಿ ಹೇಳ್ತೀನಿ. ಇದೆ ವರಮಹಾಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು. ಇದು ಬಂದು ವೈಜಾಗು ವಿಶಾಖಪಟ್ಟಣಮಲ್ಲಿರೋದು ಟೆಂಪಲ್. ಇದ್ರ ವಿಶೇಷತೆ ಏನಪ್ಪ ಅಂದರೆ, ಹಿರಣ್ಯಕಶಿಪುನ ವಧನ ಮಾಡಿದ್ಮೇಲೆ ನರಸಿಂಹಸ್ವಾಮಿ ಅವತಾರದಲ್ಲಿ ಬಂದು ಒಂದು ಸಮುದ್ರದ ಮೇಲೆ ನಿಲ್ಲಿಸ್ತಾರಲ್ಲ, ಅದು ಪ್ಲೇಸ್ ಬಂದಿದ್ದೇನೆ. ಸೊ ಇಲ್ಲಿ ಬಂದು ವರ್ಷಕ್ಕೊಂದು ಸಲ ಇಲ್ಲಿ ಅವ್ರ ದರ್ಶನ ಕೊಡ್ತಾರೆ. ಅಕ್ಷಯ ತೃತೀಯ ದಿನ ದರ್ಶನ ಕೊಡೋದು. ಅಲ್ಲಿವರೆಗೂ ಶಿವಲಿಂಗ ಇನ್ನು ಗಂಧದಲ್ಲಿ ಅವ್ರನ್ನ ಫುಲ್ಲು ಕವರ್ ಮಾಡಿರ್ತಾರೆ. ಫುಲ್ಲು ಕವರ್ ಮಾಡಿ ಪೂಜೆ ಮಾಡಿ ಭಕ್ತಾದಿಗಳಿಗೆ ದರ್ಶನ ಕೊಡಿಸ್ತಾ ಇರ್ತಾರೆ. ಅಕ್ಷಯ ತೃತೀಯ ದಿನ ಮಾತ್ರ ಓಪನ್ ಇರುತ್ತೆ. ನೋಡಿ ಇದೇ ದೇವಸ್ಥಾನ. ನೋಡಿ ಎಲ್ಲ ದೇವಸ್ಥಾನದ ಥರ ಎಲ್ಲೂ ಫೋನ್ ತಗೊಂಡೋಗಂಗಿಲ್ಲ ಒಳಗಡೆಗೆ. ಹಾಗಾಗಿ ಇಲ್ಲ ಗೊತ್ತಾಯ್ತಾ? ನಾವಿವತ್ತು ಬಂದಿದ್ದೀವಿ ಸಿಂಹಾಚಲಂಗೆ. ಸೊ ಇದು ಬಂದು ವಿಶಾಖಪಟ್ಟಣಮಲ್ಲಿರೋದು. ಯಾರೆಲ್ಲ ವಿಶಾಖಪಟ್ಟಣ ಟ್ರಿಪ್ ಬರ್ತೀರಾ, ಡೆಸ್ಟಿನಿ ಆಫ್ ಸಿಟಿ ಅಂತಲೇ ಹೇಳ್ತಾರೆ ವಿಶಾಖಪಟ್ಟಣನ. ಸೊ ನಾನು ಡೆಸ್ಟಿನಿ ಆಫ್ ಸಿಟಿಗೆ ಬಂದಿದ್ದೀನಿ, ವಿಶಾಖಪಟ್ಟಣಂ. ಇಲ್ಲಿ ಸಿಂಹಾಚಲಂ ಟೆಂಪಲ್ ತುಂಬ ಫೇಮಸ್ಸು. ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರ್ಬೋದು, ಹಿರಣ್ಯಕಶಿಪುನ ಸಾಯಿಸಿದ ಮೇಲೆ ಅವರು ಶಾಂತ ಆಗೋದಕ್ಕೋಸ್ಕರ ಬೆಟ್ಟದ ಮೇಲೆ ಒಂದು ಸಮುದ್ರದ್ದು ಬಂಡೆ ಮೇಲೆ ಕೂತಿರ್ತಾರೆ ಅಂತ. ಆ ಜಾಗನೇ ಇದು. ಇಲ್ಲಿ ವರ್ಷಕ್ಕೊಂದ್ಸಲ ಅಂದರೆ ಅಕ್ಷಯ ತೃತೀಯ ದಿನ ಗಂಧ ಎಲ್ಲ ರಿಮೂವ್ ಮಾಡಿ ಭಕ್ತರಿಗೆ ದರ್ಶನ ಕೊಡಿಸ್ತಾರೆ. ವರಮಹಾಲಕ್ಷ್ಮೀ ನರಸಿಂಹಸ್ವಾಮಿದು ಇದ್ದಂತೆ ಗಂಧದಲ್ಲಿ ಫುಲ್ ಕವರ್ ಆಗಿರುತ್ತೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತಲೇ ಹೇಳ್ಬೋದು. ಯಾರಾದರೂ ವಿಶಾಖಪಟ್ಟಣಂ ಬಂದರೆ ಮಿಸ್ ಮಾಡಿದ್ರೆ ಈ ಟೆಂಪಲಿಗೆ ಬನ್ನಿ. ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನೆಕ್ಸ್ಟ್ ಪ್ಲೇಸಲ್ಲಿ ಅಲ್ಲಿ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್. ಮಳೆ ಬರಂಗೆ ಐತೆ.
ನೋಡಿ ಗೈಸ್, ಇವತ್ತು ನಾವಿದ್ದೀವಿ ಕೈಲಾಸಗಿರಿಲಿ. ಟಿಕೆಟ್ ಆ ಕಡೆ ಇಲ್ಲದು. ಟಿಕೆಟ್ ತೊಗೊಬೇಕಾ? ಎಲ್ಲಿ టికెట్ కౌంటర్? టికెట్ మీకు ఇచ్చారు కదండి, అక్కడ ఇచ్చారు కదా కిందని. ఆ టికెట్ ఏది ఒకటి ఇవ్వండి. ఓ ಅಲ್ಲಿ టోల్ గేట్ అది ఎవరి హత్ర అయితే? ఆ కార్లో ఉన్నదా? కార్లో ఉన్నది. ನೋಡಿ ಗೈಸ್ ಹೆಂಗಿದೆ. ಒಂದ್ಸಲ ನನ್ನ ಕಡೆ ತಿರುಗಿಲ್ಲ. ನಾವು ಹೋಗ್ತಾ ಇದ್ದೀವಿ ಕೈಲಾಸಗಿರಿ ನೋಡೋದಕ್ಕೆ. ಬನ್ನಿ ಹೋಗಿ ಕೈಲಾಸಗಿರಿ ಹೆಂಗಿದೆ ಅಂತ ನೋಡಿಕೊಂಡು ಬರೋಣ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ನಿನ್ನ ತಗೊಂಡೋಗ್ಬೇಕಾಗಿತ್ತು ಚಿನಿ, ಆದರೆ ನಿನ್ನ ತಗೊಂಡೋಗಕ್ಕಾಗಲಿಲ್ಲ, ಸಾರಿ. ಬನ್ನಿ ಇಲ್ಲಿ ಹೋಗಿ ನೋಡ್ಕೊಂಬರೋಣ. ಏನಕ್ಕ? ನೋಡಿ ಗೈಸ್, ನಮ್ಮ ಟೈಮೇ ಸರಿ ಇಲ್ಲ. ಗ್ಲಾಸ್ ಬ್ರಿಡ್ಜ್ ಇಲ್ಲ, ಟಾಯ್ ಟ್ರೈನ್ ಇಲ್ಲ, ಎಲ್ಲ ಖರಾಬ್ ಅಂತಿದ್ದಾರೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಬನ್ನಿ ನಾವೀಗ ಬೇರೆ ಏನಾದರೂ ಕಂಡುಹಿಡಿಯೋಣ ಹೋಗಿ. ಇಲ್ಲಿಂದ ಬೀಚ್ ವ್ಯೂ ಇಲ್ಲಿ ಗೈಸ್. ಸಿಟಿ ಆ್ಯಂಡ್ ಬೀಚ್ ಎರಡರದ್ದು ವ್ಯೂ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ? ನೋಡಿರಂತೆ ಬನ್ನಿ. ಟ್ರೈನ್ ಏನು ಬರೋಲ್ಲ, ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಬನ್ನಿ. ಓ ಮೈ ಗಾಡ್, ಸಕ್ಕತ್ತಾಗಿದೆ ಗೈಸ್. ನೋಡಿ ಇಲ್ಲಿ ಹೋಗೋದು ಟ್ರೈನು ಅಷ್ಟೇ. ಹಾಂ, ಸಿಕ್ಕಾಪಟ್ಟೆ ಗಾಳಿಗೆ. ಟಿಕೆಟ್ ಎಲ್ಲಿ? ಟಿಕೆಟ್ 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 ಅಕ್ಕ 11,400, 200, ಚೈಲ್ಡ್ 100, ಅಡಲ್ಟ್ 200 ಇದೆ, ಚೈಲ್ಡ್ 100. ವಾವ್, ಇಲ್ಲಿ ನೋಡಿ ಇದು. ನಾವು ಎಕ್ಸಿಟಿಂದ ಬರ್ತಾಯಿದ್ವಿ. ನೋಡಿ ಹೆಂಗಿದೆ ಅಂತ ಕಾಣಿಸ್ತಾ ಇದೆಯಾ? ಸಮ್ ಇಲ್ಲಿಂದ ಹೋಗ್ತಿದೆ, ಅಲ್ಲಿಂದ ಬರ್ತಿದೆ. ಹೆಂಗೆ ಬರ್ತಿದೆ ನೋಡಿ ಇದು. ಟಿಕೆಟ್ ಅಕ್ಕ ಹಂಗಾಸಂತೆ, ಇಲ್ಲಿ ಟಿಕೆಟ್ ತಗೊಬೇಕಂತೆ. ಬನ್ನಿ ನೋಡು. ಟಿಕೆಟ್ ಬಂದು ಅಡಲ್ಟಿಗೆ 200, ಚಿಲ್ಡ್ರನ್ಸ್ಗೆ 100. ರೋಪ್ ವೇ ಟೈಮಿಂಗ್ಸ್ ನೋಡಿ ಹೆಂಗಿದೆ. ಬೀಚ್ ಪಕ್ಕಕ್ಕೆ ಹೋಗೋದು. ದೇವಡ ಅಂದರೆ ದೇವಡ ಬರಲ್ಲಪ್ಪ. ಸಿಟಿ ವ್ಯೂ ನೋಡಿ.
ಸಿಟಿ ನೋಡಿ ಹೆಂಗೆ ಕಾಣಿಸ್ತದೆ. ರಾಧನೆ ಭಯ ಆಗಿ ನಮಗೆ ನಾವೇನು ಇಷ್ಟೇ ಗೈಸ್, ಇದೇ ರೌಂಡ್ ಹಾಕೊಂಡಿಲ್ಲ. ತಿಳಿಸಲ್ಲ ತಿಳಿಸ್ತಾರ ಹಿಂಗೆ ಕೊಟ್ಬಿಡಲ್ಲ. ಹಿಂಗೆ ರಿಟರ್ನ್ ಕೆಳಗಡೆ ಏನು ಏನೂ ಇಲ್ಲ, ಹಿಂಗೆ ಹೋಗ್ಬೇಕು. ನೋಡಿ ಕೇಬಲ್ ಕಾರ್ ಹೆಂಗಿದೆ ಅಂತ. ಎಲ್ಲ ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದಾರೆ. ಸಿಟಿ ವ್ಯೂ ನೋಡ್ಬೇಕು ಹೆಂಗೆ ಕಾಣಿಸುತ್ತೆ. ಎಷ್ಟು ಲೆವೆಲಲ್ಲಿ ಸಿಟಿ ವ್ಯೂ ಮಾಡ್ತಾ ನೋಡೋಕ್ಕೆ. ಮುಂದೆ ನೋಡಿ, ಒಂದು ಹಿಂದೆ ಎಲ್ಲ ಅದನ್ನೇ ಅನ್ಕೋ ಬರ್ತಾನಿಲ್ಲ. ನಾನು ಹಿಂದೆ ವ್ಯೂ ಹೆಂಗಿದೆ ಅಂತ. ಸಿಟಿ ಆಫ್ ದ ಬ್ಯೂಟಿ ಥರ ಇದೆ. ಈ ಥರ ನಮ್ಮ ಮಂಗಳೂರಲ್ಲಿ ಯಾಕೆ ಮಾಡಬಾರ್ದು? ಮರ ಇದೆ, ಎಷ್ಟು ಚಂದ ಇರುತ್ತಲ್ಲ. ಈ ಕಡೆ ಹಿಂಗೆ ನೋಡ್ರಿ, ಇಲ್ಲಿ ಸಿಟಿ ಇಡೀ ವಿಶಾಖಪಟ್ಟಣಮೇ ಕಾಣಿಸ್ತಾ ಇದೆ. ಹಿಂಗಿದೆ. ಇದೆ ಶಿವ ಪಾರ್ವತಿ ಕೈಲಾಸಗಿರಿ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ, ಸೊ ಇಲ್ಲಿ ಶಿವ ಪಾರ್ವತಿದು ಸ್ಟ್ಯಾಚು ಇರೋದ್ರಿಂದ ಕೈಲಾಸಗಿರಿ ಅಂತ ಇಟ್ಟಿದ್ದಾರೆ. ನನ್ನ ಫೇವ್ರೇಟ್ ಗಾರ್ಡನ್ ಇಷ್ಟ ಆಗಿದೆ. ಸಿಂಗಲ್ ಮಂಗಳೂರಲ್ಲಿ ಇರ್ತಾರ ಕಾಣಿಸುತ್ತಕ್ಕ ರೋಡು. ನಾವೀಗಿದ್ದೀವಿ ಆರ್ಕೆ ಬೀಚಲ್ಲಿ. ಸೊ ಆರ್ಕೆ ಬೀಚ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಇಲ್ಲೆಲ್ಲ ಎಕಡೆ ನೋಡಿದ್ರು ಬರೀ ಬೀಚಾಗಿ ಮಂಗಳೂರು ಥರ. ಒಂದ್ಸಲ ನೋಡ್ಬಿಡಿ, ಏನಂತದಿಲ್ಲ. ಓ ಮೈ ಗಾಡ್, ಪ್ಯಾರಾಚೂಟ್ ಇದೆ, ನಂಗೆ ಗೊತ್ತೇ ಇರಲಿಲ್ಲ.
ಪ್ಯಾರಾಚೂಟ್ಗೆ ಹೋಗ್ಬೇಕಾಗಿತ್ತು ಸರ್. ಈಗ ಹೋಗೋಣ ಗೈಸ್. ಪ್ಯಾರಾಚೂಟ್ ಚಂದ ಇದೆ. ಅಲ್ಲೋಡಿ ಸಿ ಅಲ್ಲೋಡಿ ಬೇಗ. ಪ್ಯಾರಾಚೂಟ್ ತುಂಬ ಬಿಸಿಲು. ಹೋಗಿ ಯಾರು ಆಡ್ತಾರೆ ಅದಕ್ಕೆ ನಮ್ಮ ಹೋಟೆಲ್ ಮುಂದೆನೇ ಇದೆ ಬೀಚ್. ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಆಡ್ತಾ ಇಲ್ಲ. ಸರಿ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಪ್ಲೇಸಲ್ಲಿ. ಆರ್ ಕೆ ಬೀಚ್ ನೋಡಿದ್ರಾ? ಈಗ ನೋಡಿ ಈ ಬೀಚ್, ಇನ್ನೊಂದು ಬೀಚ್ ಬಂದಿದ್ದೀವಿ. ಎಲ್ಲಿಂದ ಇರ್ಬೋದು ಓಡಾಡೋದೇ ಆಯ್ತು ನಾವು. ಏನಿಲ್ಲ, ಸುಮ್ಮನೆ ಹಾಕಬೆಲ್ ವಾಕಿಂಗ್ ಅಷ್ಟೆ. ಬೆಳಗ್ಗೆಯಿಂದ ವಾಕ್ ಮಾಡ್ತಾನೆ ಇದ್ದೀವಿ. ಇದು ಪಾರ್ಕ್ ವಿತ್ ಅನಿಸುತ್ತೆ ಗೈಸ್. ಇಷ್ಟೇ ಗೈಸ್. ಇಷ್ಟೇ ಇರೋದು. ಇದೇ ಬೀಚ್. ಅಲ್ಲೇ ದೋಣಿ ಬೋಟ್. ಬಿಸಿಲು ಹೊಡಿತಾ ಇದೆ. ಇಷ್ಟೇ ಇರೋದು. ಮತ್ತೆ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ. ಇಲ್ಲಿ ನೆಕ್ಸ್ಟ್ ಎಲ್ಲ ಬೀಚ್ ತೋರಿಸೋದೇನೆ. ಆರ್ ಕೆ ಬೀಚ್ ಅಂತೆ, ವಿಮಲಿ ಬೀಚ್ ಅಂತೆ, ಅದಂತೆ ಇದಂತೆ ಅಂದರೆ ಬೇರೆ ಬೀಚ್ಗಳು ಇದ್ದಾವೆ ವೈಜಾಗಲ್ಲಿ. ಬೇರೆ ಪ್ಲೇಸಸ್ ಏನಿಲ್ಲ. ಮತ್ತೆ ಅಲ್ಲಿ ಸಿಗ್ತೀನಿ. ಬಾಯ್. ನಾವು ಊಟ ಮಾಡಿದ್ವಿ ವೈಜಾಗ್ನ ರಾಯಲ್ ಪ್ಯಾಲೇಸಲ್ಲಿ. ಸೊ ನೋಡಿ ಪ್ಯಾಲೇಸ್ ಹೆಂಗೆ ಕಾಣಿಸ್ತಾ ಇದೆ. బిషి ఎలా చేస్తుంది ఎలా చేసి ఇంత రూమ్ తగ్గొస్తుంది. ಇದೆಲ್ಲ ನಮ್ಮ ಹೋಟ್ಲ್ ಹತ್ರ ಇರೋದು. ನಾವಿರೋ ಹೋಟ್ಲ್ ನೋಡಿ, ಬೈ ವೇವ್ ಹೋಟೆಲ್. ಸೆಕೆಂಡ್ ರೂಮ್ ಮೇಲೆ ಟಾಪಲ್ಲಿ ಸೆಕೆಂಡ್ ರೂಮ್ ಇದೆ. ಸೊ ಅಲ್ಲಿಂದ ಬೀಚ್ ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಬೀಚ್ ವ್ಯೂ. ನೋಡಿ, ಇದು ನಾವಿರುವಂಥ ಹೋಟ್ಲು ಬೈ ವೇವ್ ಹೋಟೆಲು ವಿಶಾಖಪಟ್ಟಣಮಲ್ಲಿ. ಇದು ಲಿಫ್ಟಿಂದ ಬಂದರೆ ನಾವು 5ನೇ ಫ್ಲೋರಲ್ಲಿರೋದು. ಬನ್ನಿ, ಹಿಂಗೆ ಹೋದರೆ ನಮ್ಮ ರೂಮ್ ಸಿಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಫೋಟೋಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದು ನಮ್ಮ ರೂಮು. ಹಾಯ್. ನೋಡಿ, ಹಿಂಗೆ ಬಂದರೆ ಬರ್ತಿದ್ದಂಗೆ ಪಕ್ಕದಲ್ಲೇ ಬಾತ್ರೂಮ್ ಕೊಟ್ಟಿದ್ದಾರೆ, ವಾಶ್ರೂಮು, ಕಾರ್ಡು. ಸೊ ನೋಡಿ, ವಾಶ್ರೂಮ್ ಹಿಂಗಿದೆ. ಇನ್ನೊಂದು ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನೋಡಿ, ಸ್ನಾನದ ರೂಮಿಂದ ವ್ಯೂ ನೋಡೋಕ್ಕೆ ಹಿಂಗೆ ಕೊಟ್ಟವ್ರೆ. ಅಲ್ಲಿಂದ ಇಲ್ಲಿ ಬಂದರೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ.
ಫ್ರಿಜ್ ಕೊಟ್ಟಿದ್ದಾರೆ, ಕಾಫಿ ಕಿಟೆಲ್ಲು, ಸ್ಲಿಪ್ಪರ್ ಕೂತ್ಕೊಂಡು ಸ್ಲಿಪ್ಪಲ್ಲಿ ಹಾಕೊಳ್ಳೋಕ್ಕೆ, 2 ಲೈಟು, ಬೆಡ್ಡು ಫುಲ್ಲು ಹೋಗ್ತಾ ಇವಾಗ ಚೆಕ್ಔಟ್ ಇದೆ, ಅದಕ್ಕೋಸ್ಕರ ಹಿಂಗೆ ಮಿಸ್ಸಿ ಇದೆ. ಟಿ ವಿ, ಇಲ್ಲೊಂದು ಟೇಬಲ್ ಇದೆ, ಒಂದು ಎಕ್ಸ್ಟ್ರಾ ಚೇರ್ ಕೂತ್ಕೊಳ್ಳೋಕ್ಕೆ, ಇಲ್ಲಿ ಫುಡ್ಡು ಕೂತ್ಕೊಂತಿಲ್ಲ ಅಡಿಕೆ ನೋಡಿ ಫುಲ್ ವೇವಿಂಗ್ ಇದೆ. ಅಲ್ಲಿಂದ ಇಲ್ಲಿ ನೋಡಿ ವ್ಯೂ, ಅದೆಲ್ಲ ವ್ಯೂ ಇದು. ಸೊ ನನ್ನ ರೂಮಿಂದ ಹಿಂಗೆ ಕಾಣಿಸುತ್ತೆ. ಇದಾಗಿತ್ತು ನನ್ನ ರೂಮ್ನ ಜರ್ನಿ. 3 ಡೇಸಿಂದ ಇದೇ ರೂಮಲ್ಲೇ ಇದ್ವಿ. ಇವತ್ತು ಚೆಕ್ಔಟ್ ಅಂತೇಳಿ ವಿಡಿಯೋ ಮಾಡ್ತಾ ಇರೋದು. ನನ್ನಿಂದ ನೋಡಿ ಕಾಣಿಸುತ್ತಲ್ಲ ಸಮುದ್ರ, ಎಷ್ಟು ಅಲೆಗಳು ಬರ್ತಾಯಿದೆ. ಆರಾಮಾಗಿ ಇಲ್ಲಿ ಕೂತು 3 ದಿವಸದಿಂದ ಊಟ ಮಾಡ್ಕೊತ ವ್ಯೂನ ಎಂಜಾಯ್ ಮಾಡ್ತಾಯಿದ್ವಿ. ಈಗ ಮನೆ ಕಡೆಗೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆ ಕಡೆಗೆ ಹೋಗೋ ಟೈಮ್. ಸೊ ಕೆಳಗಡೆ ರಿಸೆಪ್ಷನ್ ಇದೆ, ಅಲ್ಲೂ ತೋರಿಸ್ತೀನಿ ಹೆಂಗೆಲ್ಲ ಇದೆ ಅಂತ ಹೇಳಿ. ಬನ್ನಿ ಹೋಗಿ ನೋಡ್ಕೊಂಬರೋಣ, ಬನ್ನಿ. ನೋಡಿ ಇದೇ ಹೋಟೆಲ್ದು ವಿಡಿಯೋ. ಹೋಟೆಲ್ ಎಂಟ್ರೆನ್ಸ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಕೆಳಗಡೆ ಬಂದು ಗ್ರೌಂಡ್ ಫ್ಲೋರು. ಸೊ ಅಲ್ಲಿಂದ ಹಿಂಗೆ ಸ್ಟಾರ್ಟ್ ಆದರೆ ಲಿಫ್ಟು ಓಡಾಡೋದಕ್ಕೆ, ಅಲ್ಲಿಂದ ಸ್ಟಾರ್ಟ್ ಆದರೆ ಇದು ನೋಡಿ ರಿಸೆಪ್ಷನ್ನು. ಇದು ಬಂದು ಬಂದವ್ರು ಕೂತ್ಕೊಳ್ಳೋದಕ್ಕೆ ಜಾಗ. ನಿಮ್ಮ ರೂಮ್ ಹೌ ಮಚ್ పర్ డే చెప్పండి. పర్ డే ఇద్దరికి 5,500 ప్లస్ 5% GST ఉంది. ఓకే. ಇದು ಸಿ ವ್ಯೂ ಅಂಡ್ ಸಿಟಿ ವ್ಯೂ. Another category is the back city, which is called deluxe city view. The front one is the executive sea view. ಓಕೆ, ಕೇಳಿಸ್ಕೊಂಡ್ರಲ್ಲ, ಯಾರಾದರೂ ಬರೋದಿದ್ರೆ ಬನ್ನಿ ಕರ್ನಾಟಕದಿಂದ. ಇಲ್ಲಿಂದ ಇಲ್ಲಿಂದ ಹೀಗೆ ಬಂದರೆ ನೋಡಿ, ಇದು ಮ್ಯೂಚುವಲ್ ಫುಡ್ ಕೋರ್ಟು. ಇಲ್ಲೆಲ್ಲ ಫುಡ್ ಇರುತ್ತೆ, ನಾವೇ ಸರ್ವ್ ಮಾಡ್ಕೊಬೇಕು. ಬೊಫೆಟು, ಹ್ಯಾಂಡ್ ವಾಶ್ ಎಲ್ಲ ಈ ಕಡೆ ಇದೆ. ಇನ್ನು ಈ ಕಡೆ ಬಂದರೆ ಎಕ್ಸ್ಟ್ರಾ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಇಲ್ಲೂ ಒಂದು ಲಿಫ್ಟ್ ಇದೆ ಆ ಸೈಡ್ಗೆ. ಅದು ಬಂದು ಇನ್ ಸೈಡು, ಇದು ಆ ಸೈಡು, ಆ ಥರ. ಟೋಟಲ್ ಹೆಂಗಿದೆ ನಮ್ಮ ರೂಮ್ ಅಂತ. ಸೊ ಇದೆ ನಾವಿದ್ದಂಥ ರೂಮು. ಬೈವಿ ಹೋಟೆಲ್ ಅಂತ ಈ ಹೋಟೆಲ್ ನೇಮ್ ಬಂದು. ಸೊ ಯಾರಾದರೂ ಬೆಂಗಳೂರಿಂದ ವಿಶಾಖಪಟ್ಟಣಂ ಪ್ಲ್ಯಾನ್ ಮಾಡ್ತಿದ್ದೆ ಖಂಡಿತ ಇಲ್ಲಿ ಬರ್ಬೋದು. ಬಂದು 1 ಡೇ 2 ಡೇಸ್ ನೀವು ಈ ಹೋಟೆಲ್ ಬುಕ್ ಮಾಡಿದ್ರೆ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂ. ನೋಡಿ ಇಲ್ಲಿ ಬೈವಿ ಹೋಟೆಲ್. ಸೊ ಅಲ್ಲಿಂದ ಬಂದರೆ ಇಲ್ಲಿಂದ ಅಷ್ಟು ಕಾಣಿಸಲ್ಲ, ಕೆಳಗಡೆ ಇದೆ ಕಾಣಿಸಲ್ಲ. ಬಟ್ ನಿಮ್ಮ ರೂಮ್ಗಳಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ, ಬೀಚ್ ವ್ಯೂ. ಸಮುದ್ರ ನೋಡಿಕೊಂಡು ಊಟ ಮಾಡ್ತಾ ಕಾಫಿ ಕುಡಿತಾ ಎಂಜಾಯ್ ಮಾಡ್ಬೋದು. ಇತ್ತು ನನ್ನ ಈ ಮಿನಿ ವ್ಲಾಗ್. ಮತ್ತೆ ಸಿಗ್ತೀನಿ ನಿಮಗೆ ಹೈದ್ರಾಬಾದಲ್ಲಿ. ಒಂದೇ ಭಾರತ್ ರೈಲ್ದು ವಿಡಿಯೋ ಮಾಡ್ತೀನಿ, ಮತ್ತೆ ಅಲ್ಲಿ ಸಿಗೋಣ. ನೋಡಿ ಗೈಸ್, ನಾವಿದ್ದೀವಿ ಅಂತ ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನಲ್ಲಿ. ಒಂದು ರೋಡ್ ನೋಡ್ಬಿಡಿ ಹೆಂಗಿದೆ ಅಂತ. ಸೊ ನಾವಿವತ್ತು ಹತ್ತುತ್ತಾ ಇದ್ದೀವಿ ಗೈಸ್. ಒಂದೇ ಭಾರತ್ ಟ್ರೈನ್ನ ಫಸ್ಟ್ ಟೈಮ್ ಹತ್ತುತ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಂದೇ ಭಾರತ್ ಟ್ರೈನ್ ಹತ್ತುತ್ತಾ ಇದ್ದೀನಿ. ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ನನ್ನ ಗಾಗಲ್ ಚೆನ್ನಾಗಿದೆಯಾ? ನೋಡಿ ಹೆಂಗಿದೆ ಒಂದೇ ಭಾರತ್ ಟ್ರೈನ್ ಹೆಂಗಿದೆ. ಸೀಟ್ಸ್ ಒಂದು ಕಡೆ 3, ಒಂದು ಕಡೆ 2. ನಾನು ಅವನಿಗೆ ನೋಡಿ ಈ ಥರ ಎಲ್ಲ ಕೊಡ್ತಾರೆ ಫುಡ್ಡು ತಿನ್ನೋಕ್ಕೆ. ನೋಡಿ ಇದನ್ನ ಹಾಕಿದ್ರೆ ಇನ್ಸ್ಟೆಂಟು ಎಲ್ಲ ಮಿಕ್ಸ್ ಇರುತ್ತಂತೆ. ಟೀ, ಕಾಫಿ ಪೌಡರ್, ಅಲ್ಲ ಟೀ ಪೌಡರ್,
ಮಿಲ್ಕ್ ಆ್ಯಂಡ್ ಶುಗರ್ ಹಿಂಗಿದೆ. ಚೆನ್ನಾಗಿದೆ. ನಾನು ಪಾಪ್ಕಾರ್ನ್ ತಿಂದ್ಬಿಟ್ಟಿದ್ದೀನಿ ಸ್ವೀಟು, ಹಾಗೆ ಟೇಸ್ಟ್ ಗೊತ್ತಾಗ್ತಿದೆ. ಅದು ಚೆನ್ನಾಗಿದೆ. ಟೀ, ಚುರುಮುರಿ, ಪಾಪ್ಕಾರ್ನು, ಸ್ವೀಟ್ ಇದು ಏನು ಕ್ಯಾರಮಲ್ ಪಾಪ್ಕಾರ್ನು, ಆಮೇಲೆ ಇನ್ನೇನು ಕೊಟ್ಟರೆ ಜ್ಯೂಸು, ಜ್ಯೂಸು ಆಪಲ್ದು ಜ್ಯೂಸು, ಆಮೇಲೆ ಒಂದು ನೀರಿನ ಬಾಟ್ಲು. ಇಷ್ಟು ಕೊಟ್ಟವ್ರೆ ಗೊತ್ತಾ. ಇದು ಬೆಸ್ಟ್ ಅಲ್ಲ. ಈ ಇನ್ಮೇಲೆ ನಾನು ಎಲ್ಲೇ ಹೋದ್ರು ಈ ಟ್ರೈನೇ ಬುಕ್. ಟೈಮಿಗೆ ಊಟ ಕೊಡ್ತಾರೆ, ಹೆಂಗ ತಿನ್ಕೊಂಡು ಜೀವನ ಮಾಡ್ಕೊಬೋದು. ಇದು ಸೀದೋಗಿದೆ, ಚಪಾತಿ ಈ ಲೆವೆಲ್ಗಿದೆ, ರೈಸ್ ನೋಡ್ರಿ ಆ ಲೆವೆಲ್ಗಿದೆ. ವೈಜಾಗ್ನ ಡೇ 2, 3, 4ನ ವಿಡಿಯೋ ಇದಾಗಿತ್ತು. ಸೊ ಎಲ್ಲ ಟ್ರಿಪ್ ಎಲ್ಲ ಮುಗೀತು. ಮನೆ ಕಡೆಗೆ ವಂದೇ ಭಾರತ್ ಟ್ರೈನ್ನ ಬುಕ್ ಮಾಡಿ ಹೊರಟ್ವಿ. ಫಸ್ಟ್ ಟೈಮ್ ವಂದೇ ಭಾರತ್ ಟ್ರೈನ್ ಹತ್ತಿದ್ದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಫುಡ್ ಮಾತ್ರ ಸೀದೋಗಿತ್ತು ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.